ನಮಸ್ಕಾರ. ಸಮಸ್ತ ಚಿರಾಯು ಚಾನಲ್ನ ಸರ್ವರಿಗೂ ಮಹಾಶಿವರಾತ್ರಿ ಹಬ್ಬದ ಶುಭಾಶಯಗಳನ್ನು ಕೋರುತ್ತಾ, ಇಂದಿನ ಶಿವರಾತ್ರಿಯ ಹಬ್ಬದ ಮುಖ್ಯ ಅತಿಥಿಗಳಾಗಿ ನಮ್ಮ ಕೃಷ್ಣ ಗುರೂಜಿಯವರು ಹಾಗೂ ಪ್ರಜಾಪಿತ ಬ್ರಹ್ಮಕುಮಾರಿಯ ವಿಶ್ವವಿದ್ಯಾಲಯದ ಮುಖ್ಯಸ್ಥರಾದಂತಹ ತಾಯಂದಿರು ಇಲ್ಲಿ ಉಪಸ್ಥಿತರಿದ್ದಾರೆ. ಅವರಿಗೂ ಸಹ ನಾನು ಶುಭಾಶಯವನ್ನು ಕೋರಿ ಅವರಿಗೆ ಈ ಒಂದು ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸುಸ್ವಾಗತವನ್ನು ವಹಿಸ್ತೇನೆ. ಇಂದು ಮಹಾಶಿವರಾತ್ರಿ ದೇಶದಲ್ಲಿ ಮತ್ತು ಇಡೀ ವಿಶ್ವದಲ್ಲಿ ಶಿವರಾತ್ರಿಯ ವ್ರತವನ್ನು ಆಚರಣೆ ಮಾಡುವಂಥದ್ದು ನಮ್ಮೆಲ್ಲರಿಗೂ ಸಹ ಹರ್ಷದಾಯಕವಾದಂಥದ್ದು. ನಮ್ಮ ಸನಾತನ ಧರ್ಮದಲ್ಲಿ ಶಿವರಾತ್ರಿಯ ವಿಶಿಷ್ಟವಾದಂತಹ ಒಂದು ಪದ್ಧತಿಯನ್ನು ಮಾಡಿಕೊಳ್ತಾ ಬಂದಂತಹದ್ದು ಇದು ಪುರಾಣದಲ್ಲಿಯೂ ಸಹ ಉಲ್ಲೇಖವಾಗಿದೆ. ಶಿವರಾತ್ರಿಯ ಮುಖ್ಯವಾಗಿ ರಾತ್ರಿ ಜಾಗರಣೆಯನ್ನು ಮಾಡುವಂತಹ ವಿಶಿಷ್ಟ ಕೆಲವೊಂದು ಪುರಾಣಗಳಲ್ಲಿ ನೋಡಿದಾಗ ಯಾವ ರೀತಿಯಾಗಿ ಅಮೃತವನ್ನ ದೇವತೆಗಳು ಮತ್ತು ರಾಕ್ಷಸರು ಅಮೃತವನ್ನ ಭಾಷಣ ಮಾಡುವಂತಹ ಸಮಯದಲ್ಲಿ ಅಲ್ಲೊಂದು ಲಾಲಾರಸ ಅನ್ನುವಂತಹದ್ದು ಅತ್ಯಂತ ಪ್ರಕೋಟಕವಾದಂತಹ ವಿಷಕಾರಿ ಅದರಲ್ಲಿ ಪ್ರಾಪ್ತಿಯಾಗ್ತದೆ. ಅದನ್ನ ಈ ಒಂದು ಭೂಮಿ ಮೇಲೆ ಆ ವಿಷ ಬಿದ್ದರೆ ಎಲ್ಲರೂ ಸಹ ಇಡೀ ಭೂಮಂಡಲ ಭಸ್ಮ ಆಗುವಂತಹ ಸಂದರ್ಭ ಒದಗಿದಾಗ ಎಲ್ಲ ದೇವತೆಗಳು ವಿಚಾರ ಮಾಡಿ ಈ ವಿಷವನ್ನ ಏನಾದರೂ ಮಾಡಿ ಯಾರಾದ್ರೂ ಭಾಷಣ ಮಾಡಬೇಕು ಅಂದಾಗ ಅವಾಗ ಅವ್ರಿಗೆ ನೆನಪು ಬರುವಂತಹದ್ದು ಪರಮೇಶ್ವರ. ಆ ಪರಮೇಶ್ವರನ ಕುರಿತು ಧ್ಯಾನವನ್ನು ಮಾಡಿದಾಗ ಪರಮೇಶ್ವರ ಬಂದು ಯಾವುದೇ ವಿಚಾರ ಮಾಡಿದ ಈ ಕರ್ಕೋಟಕವಾದಂತಹ ವಿಷವನ್ನ ಭಾಷಣ ಮಾಡ್ತಾರ. ಅವಾಗ ದೇವಿ ಪಾರ್ವತಿ ಬಂದು ಆ ವಿಷ ಒಳಗೆ ಹೊಟ್ಟೆಯೊಳಗೆ ಹೋದ್ರೆ ಪರಮೇಶ್ವರ ಏನಾದರೂ ತೊಂದರೆ ಆಗ್ತದೆ ತಿಳ್ಕೊಂಡು ಅದನ್ನ ಗಂಟಲಿನಲ್ಲಿ ಹಿಡಿತಾ ದೇವಿ. ಅವಾಗ ನೀಲಕಂಠ ಅನ್ನುವಂಥ ಹೆಸರು ಬರ್ತದೆ ಅನ್ನುವಂಥದ್ದನ್ನ ಪುರಾಣಗಳಲ್ಲಿ ಉಲ್ಲೇಖ. ಆ ಒಂದು ದೃಷ್ಟಿಯಿಂದಲೂ ಸಹ ಅವತ್ತಿನ ದಿವಸ ಈಶ್ವರನ ಏನಪ್ಪ ವಿಶಿಷ್ಟವಾದಂತಹದ್ದು ಆಚರಣೆಯನ್ನು ಮಾಡಿ ಜಾಗರಣೆಯನ್ನು ಮಾಡುವಂತಹದ್ದು. ಎರಡನೇದ್ದು ಶಿವನು ವಿವಾಹ ಆದಂತಹ ದಿನ ಸುತ್ತಕ ಶಿವರಾತ್ರಿ ದಿನ. ಹೀಗಾಗಿ ಆ ಒಂದು ದಿನಕ್ಕೆ ಜಾಗರಣೆಯನ್ನ ಮಾಡಿ ನಾವು ಶಿವನಿಗೆ ವಿಶಿಷ್ಟವಾದಂತಹ ಪ್ರೀತಿಯ ಪಾತ್ರ ಆಗಬೇಕನ್ನುವಂತಹದ್ದು ಎರಡನೇ ಉಲ್ಲೇಖ. ಮೂರನೇದ್ದು ಸಗರನ 60,000 ಸೈನ್ಯಗಳು ಮತ್ತು ಸಗರನ ಇರುವಂತಹ ಎಲ್ಲ ಮಕ್ಕಳು ಹೆಣ್ಣರು ಎಲ್ಲರೂ ಮರಣ ಹೊಂದಿ ಬೂದಿಯಾಗ್ತಾರ. ನಂತರದಲ್ಲಿ ಭಗೀರಥ ತಪಸ್ಸನ್ನ ಮಾಡಿ ಗಂಗೆಯನ್ನ ದೇವಲೋಕಕ್ಕೆ ತರಬೇಕು ಅನ್ನುವಂತಹ ಒಂದು ಕಾರ್ಯವನ್ನು ಮಾಡಿ ತಪಸ್ಸು ಮಾಡ್ತಾನ. ಅವಾಗ ಗಂಗಾದೇವಿ ಹೇಳ್ತಾಳ, ಇಲ್ಲ, ಈ ಭೂಮಂಡಲದಲ್ಲಿ ನನ್ನ ರಭಸಕ್ಕೆ ತಡ್ಕೊಳ್ಳಿಕ್ಕೆ ಶಕ್ತಿ ಇಲ್ಲ, ನಮ್ದು ಅಷ್ಟು ಪ್ರಮಾಣದ ರಭಸದ, ಅದಕ್ಕೆ ನೀವು ಏನಾದರೂ ಮಾಡಿ ಆ ರಭಸವನ್ನು ತಡೆಗಟ್ಟುವಂತಹದ್ದು ಕಾರ್ಯವನ್ನು ಕೈಗೊಳ್ಳುವಾಗ ಅವಾಗ ಭಗೀರಥ ತಪಸ್ಸನ್ನ ಮಾಡ್ತಾನೆ ಪರಮೇಶ್ವರನ ಕುರಿತು. ಅವಾಗ ಪರಮೇಶ್ವರ ತನ್ನ ಜಡೆಯನ್ನ ಆ ದೇವಗಂಗೆಯ ರಭಸವನ್ನ ಯಾವ ಗಂಗೋತ್ರಿಯ ಸ್ಥಾನದಲ್ಲಿ ನಿಂತು ರಭಸವನ್ನ ಕಂಟ್ರೋಲ್ ಮಾಡುವಂತದ್ದು, ಆ ರಭಸವನ್ನ ಸಾವಧಾನವಾಗಿ ದೇವರಿಗೆ ಹರಿಲಿ ಅಂತಿಕೊಂಡು ಹರಿಸಿದಂತಹ ದಿನಾನುಸ್ತಿಕ ಈ ಶಿವರಾತ್ರಿ ದಿನ. ಯಾವಾಗ ದೇವಗಂಗೆ ಭೂಲೋಕಕ್ಕೆ ಬಂದು ಅವಾಗ ಎಲ್ಲ ಸಗರಲ್ಲಿರುವಂತಹ ಎಲ್ಲ ಏನು ಅವರು ಭಸ್ಮ ಆಗಿರ್ತಾರ, ಪುನಃ ಪುನರ್ಜನ್ಮ ಆಗ್ತದೆ ಅನ್ನುವಂತಹದ್ದು ಪ್ರತೀತಿ ಇರುವಂತಹದ್ದು. ಹೀಗಾಗಿ ರಾತ್ರಿಯ ದಿವಸ ಯಾರು ಯಾಮ ಪೂಜಾ ಅಂತ ತಿಳ್ಕೊಂಡು ಹೇಳ್ತಾರೆ. ರುದ್ರದಲ್ಲಿ ಅದು 44 ಸಲ ಏನು 4 ಲಘುರುದ್ರಗಳನ್ನ ಮಾಡಿದಾಗ ನಡುವ ರಾತ್ರಿ ಕಾಲದಲ್ಲಿ ನಿಶೀತ ಪೂಜಾ, ಯಾಮ ಪೂಜೆ ನಿಶೀತ ಪೂಜಾ ಅಂತ ಬರ್ತದೆ. ಆ ಸಮಯದಲ್ಲಿ ಎಲ್ಲರೂ ಪರಮೇಶ್ವರನ ಕುರಿತು ತಪಸ್ಸನ್ನು ಮಾಡಬೇಕು. ಈ ಇರುವಂತಹ ಇನ್ನು ವೈಜ್ಞಾನಿಕವಾಗಿ ವಿಚಾರವನ್ನು ಮಾಡಿದ್ರೆ, ವಿಜ್ಞಾನದ ಪ್ರಕಾರವಾಗಿ ವಿಚಾರ ಮಾಡಿದ್ರೆ, ಈ ಚಳಿಗಾಲ ಮುಗಿದು ಬೇಸಿಗೆ ಅಂಚು ಪ್ರಾರಂಭ ಆಗುವಂತಹ ಸಮಯ. ಅದಕ್ಕೆ ಚಂದ್ರನ ತಾಪಮಾನ ಕಡಿಮೆಯಾಗಿ ಸೂರ್ಯನ ತಾಪಮಾನ ಉಷ್ಣ ಆಗುವಂತಹದ್ದು ಈ ಒಂದು ಸಮಯದಲ್ಲಿ. ಹೀಗಾಗಿ ದೇಹದಲ್ಲಿ ಕೆಲವೊಂದು ಪ್ರಮಾಣದಲ್ಲಿ ಏರುಪೇರಾಗ್ತವೆ, ಹೆಚ್ಚಿನ ಪ್ರಮಾಣದಲ್ಲಿ ಬ್ಯಾಕ್ಟೀರಿಯಾ ಉತ್ಪತ್ತಿ ಆಗುವಂತಹದ್ದು. ಅವಾಗ ದೇಹದಲ್ಲಿ ವಾತಾವರಣದಲ್ಲಿ ಹೆಚ್ಚು ಬಿಸಿಲು ಇರುವುದರಿಂದ ನಮ್ಮ ದೇಹ ತಂಪನ್ನು ಬಯಸ್ತದೆ. ಆ ಬಿಸಿಲನ್ನು ತಡೆಗಟ್ಟುಕೊಳ್ಳುವಂತಹದಕ್ಕೆ ಉಪವಾಸಾದಿ ವ್ರತಗಳನ್ನ, ಹಣ್ಣು ಹಂಪಲುಗಳನ್ನ ತಿನ್ನುವುದರಿಂದ ನಮ್ಮ ದೇಹಕ್ಕೆ ಒಂದು ಹೊಂದಾಣಿಕೆ ಆಗುವಂತಹದ್ದು ಆಗ್ತದೆ ಅನ್ನುವಂಥದ್ದು. ಅದಕ್ಕೆ ಆ ಕೆಲವೊಂದು ವನಸ್ಪತಿಗಳ ಮೂಲಕವಾಗಿ ಬಿಲ್ವ ಪತ್ರೆಯನ್ನ ಪರಮೇಶ್ವರನಿಗೆ ಇರಿಸುವಂತಹದ್ದು ಪ್ರತೀತಿ ಇರುವಂತಹದ್ದು. ಬಿಲ್ವ ಪತ್ರದಲ್ಲಿಯೂ ಒಂದು ವಿಶಿಷ್ಟವಾದಂಥದ್ದು ವೈಜ್ಞಾನಿಕ
ಸಿದ್ಧಾಂತದ ವೈಜ್ಞಾನಿಕವಾದಂತಹದ್ದು ಮತ್ತು ವೈದ್ಯ ಶಾಸ್ತ್ರದಲ್ಲಿರುವಂತಹದ್ದು ವನಸ್ಪತಿ ಅದು ಬಿಲ್ವಪತ್ರೆ. ಯಾರು ಆ ಬಿಲ್ಪತ್ರೆಯನ್ನ ಕೈಯಲ್ಲಿ ಮುರಿದು ಅದನ್ನು ಶಿವನಿಗೆ ಅರ್ಪಣೆ ಮಾಡ್ತಾರೆ, ಆ ಕೈಯಲ್ಲಿ ಮುರಿದಂತಹದ್ದು ಕೆಲವೊಂದು ಅಂಶ ಆ ಕೈಯ ರಂಧ್ರಕ್ಕೆ ಹತ್ತಿರ್ತದೆ. ಅದನ್ನು ನಾವು ವಾಸನೆ ನೋಡೋದ್ರಿಂದ ನಮಗೆ ಶೀತ, ಕಫ, ಅನೇಕ ಜಡ್ಡು ಜಾಪತ್ರೆಗಳು ನಿವಾರಣೆ ಆಗ್ತವೆ. ಕೆಲವೊಂದು ಮಂದಿ ಬಿಲ್ಪತ್ರೆಯನ್ನ ಪ್ರಾಶನ ಮಾಡ್ತಾರೆ, ಅಂದ್ರೆ ಸ್ವೀಕಾರ ಮಾಡ್ತಾರೆ. ಹೀಗೆ ಆ ಪರಮೇಶ್ವರನ ಕುರಿತು ನಾವು ಸ್ತುತಿಯನ್ನ ಮಾಡುವಂತಹದ್ದು, ಧ್ಯಾನವನ್ನು ಮಾಡುವಂಥದ್ದು, ತಪಸ್ಸನ್ನು ಮಾಡುವಂತಹದ್ದು, ಈಶ್ವರನಿಗೆ ಪ್ರೀತ್ಯರ್ಥವಾದಂತಹದ್ದು ರುದ್ರ. ಯಾವಾಗ ಪರಮೇಶ್ವರನ 11 ನಮಕಗಳು 11 ಚಮಕಗಳು ಆ ಕೃಷ್ಣ ಯಜುರ್ವೇದದಲ್ಲಿ ಬರುವಂತಹ ರುದ್ರಾಧ್ಯಾಯವನ್ನ ಪಠಣ ಮಾಡಿಕೊಂಡು ಈಶ್ವರನ ಲಿಂಗದ ಮೇಲೆ ಅಭಿಷೇಕವನ್ನು ನಿರಂತರವಾಗಿ ಜಲಧಾರಾಪ್ರಿಯೋಶವ ನೀರಿನಿಂದ ಅಭಿಷೇಕವನ್ನ ಮಾಡಿಕೊಂಡು ಆ ರುದ್ರವನ್ನ ಪಠಣ ಮಾಡೋದ್ರಿಂದ ಈ ಇರುವ ವಾತಾವರಣದಲ್ಲಿ ಎಲ್ಲವೂ ಸಹ ಶುದ್ಧಿ ಆಗ್ತದೆ. ಸಸ್ಯ ಜೀವ, ಪ್ರಾಣಿ ಜೀವ, ಜಂತು ನಾಡಿಗಳೆಲ್ಲವೂ ಸಹ ಒಳ್ಳೆಯ ರೀತಿಯಿಂದ ಏನಪ್ಪ ಜೀವನವನ್ನು ಮಾಡುವಂತಹದ್ದಕ್ಕ ಈ ಸೃಷ್ಟಿಯೊಳಗ ಒಂದು ಸರಿಯಾದಂತಹದ್ದು ವಾತಾವರಣ ನಿರ್ಮಾಣ ಆಗ್ತದೆ ಅನ್ನೋದಕ್ಕೆ ಪರಮೇಶ್ವರನ ನಾವು ಎಲ್ಲರ ಕುರಿತು ಪ್ರಾರ್ಥನಾ ಮಾಡುವಂತಹದ್ದು. ನಮ್ಮ ಗುರುಜಿಯವರು ಸಹ ಈಶ್ವರನ ಪ್ರಿಯರು. ಹೀಗಾಗಿ ತಾಯಿಯವರು ಬ್ರಹ್ಮಹತ್ಯದ ಪ್ರಜಾಪಿತ ಬ್ರಹ್ಮಕುಮಾರಿ ಸಾಕಷ್ಟು ಈಶ್ವರ ಧ್ಯಾನವನ್ನು ಮಾಡುವಂತವ್ರು. ಅವರು ಸಹ ಒಂದೆರಡು ಅನಿಸಿಕೆಗಳನ್ನ ಈ ಒಂದು ವೇದಿಕೆಯ ಮೂಲಕವಾಗಿ ಹೇಳ್ತಾರ. ಎಲ್ಲರಿಗೂ ನಮಸ್ಕಾರ. ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯದಲ್ಲಿ ಸ್ವಯಂ ಪರಮಾತ್ಮ ನಮಗೆಲ್ಲ ತಿಳಿಸ್ಕೊಡ್ತಾರೆ ಶಿವರಾತ್ರಿ ಅಂದ್ರೆ ಏನು ಅಂತ ಹೇಳಿ. ಸಾಮಾನ್ಯವಾಗಿ ನಾವೆಲ್ಲ ಶಿವರಾತ್ರಿ ಅಂತ ಹೇಳಿ ಆಚರಣೆ ಮಾಡ್ತೀವಿ, ಶಿವ ಜಯಂತಿ ಅಂತಾನು ಹೇಳ್ತೀವಿ. ಎಲ್ಲರೂ ಹುಟ್ಟು ಹಬ್ಬಗಳನ್ನ ಆಚರಣೆ ಮಾಡ್ತೀವಿ, ಹಾಗೆ ಭಗವಂತನ ಹುಟ್ಟು ಹಬ್ಬನು ನಾವು ಆಚರಣೆ ಮಾಡ್ತೀವಿ. ಆದ್ರೆ ಎಲ್ಲರ ಹುಟ್ಟು ಹಬ್ಬಕ್ಕೆ ನಾವೆಲ್ಲ ಭಾಷಣಕ್ಕೆ ತಯಾರಾಗ್ತೀವಿ. ಆದರೆ ಶಿವರಾತ್ರಿಗೆ ಮಾತ್ರ ಆಕ್ಚುಲಿ ಯಾರು ಭಾಷಣ ಮಾಡಲ್ಲ. ಯಾಕೆ ಅಂತಂತಂದ್ರೆ ಶಿವನ ಬಗ್ಗೆ ಭಲೆ ನಮಗೆ ಪುರಾಣಗಳ ಪ್ರಕಾರ ಬಹಳಷ್ಟು ತಿಳ್ಕೊಂಡಿದ್ದೀವಿ, ಆದರೆ ಆಧ್ಯಾತ್ಮಿಕವಾಗಿ ಭಗವಂತ ಹೇಳೋ ಪ್ರಕಾರ ಭಗವಂತನಿಗೆ ಹೇಳಲಾಗ್ತದೆ ವಿಶ್ವಕ್ಕೊಬ್ಬನೇ ಅವನು ವಿಶ್ವೇಶ್ವರ, ಜಗತ್ತಿಗೊಬ್ಬನೇ ಅವನು ಜಗದೇಶ್ವರ ಅಂತ ಹೇಳಿ. ಅಂದ್ರೆ ಇಡೀ ಜಗತ್ತಿನ ಸಕಲ ಮಾನವರಿಗೆಲ್ಲ, ಸಕಲ ಜಾತಿ, ಧರ್ಮ, ಕುಲ, ಮಠ, ಪಂಥ ಏನೆಲ್ಲ ಇದೆನೋ ಎಲ್ಲರಿಗೂ ಸಹ ಅವನೊಬ್ಬನೇ. ಇದಕ್ಕೆ ಹೇಳ್ತಾರೆ ಎಲ್ಲರೂ ವಸುದೈವ ಕುಟುಂಬಕಂ ಅಂತ. ಇಡೀ ವಸುದೇವ ಒಂದು ಕುಟುಂಬ, ಈ ಕುಟುಂಬದ ಯಜಮಾನ ಪರಮಾತ್ಮ ಆಗಿದ್ದಾರೆ. ಹಾಗಾಗಿ ಪರಮಾತ್ಮನ ಹುಟ್ಟು ಹಬ್ಬವನ್ನ ಆಚರಣೆ ಮಾಡೋದಂದ್ರೆ ಅದು ಶಿವರಾತ್ರಿ ಅಂತ ಹೇಳಿ. ಮತ್ತೆ ಶಿವರಾತ್ರಿಯನ್ನು ನಾವು ಯಾಕೆ ಆಚರಣೆ ಮಾಡಬೇಕು? ಶಿವರಾತ್ರಿ ದಿನದಲ್ಲಿ ವಿಶೇಷವಾಗಿ ನಾವು ಜಾಗರಣೆ ಮಾಡ್ತೀವಿ, ಮತ್ತೆ ಇನ್ನೊಂದು ಉಪವಾಸ ಮಾಡ್ತೀವಿ. ಉಪವಾಸ ಅಂದ್ರೆ ಏನು? ಈಗ ಸಾಮಾನ್ಯವಾಗಿ ಉಪವಾಸ ಅಂದ್ರೆ ಇವತ್ತಿನ ದಿನ ಯಾರು ಬೆಂದ ಆಹಾರ ಊಟ ಮಾಡಲ್ಲ, ಹಣ್ಣು ಹಂಪಲು ಹಾಲು ಈ ರೀತಿ ಸ್ವೀಕಾರ ಮಾಡಿ ಇರ್ತಾರೆ. ಆದ್ರೆ ಭಗವಂತ ಹೇಳೋ ಪ್ರಕಾರ ಉಪವಾಸ ಅಂದ್ರೆ ಏನು? ಉಪ ಅಂತಂತಂದ್ರೆ ಹತ್ತಿರ, ವಾಸ ಅಂತಂದ್ರೆ ನಿವಾಸ ಅಂತ ಹೇಳಿ. ಉಪವಾಸ ಅಂತಂದ್ರೆ ನಾವು ಮನಸ್ಸು ಬುದ್ಧಿಯ ಮೂಲಕ ನಿರಂತರ ಭಗವಂತನ ಬಳಿ ವಾಸ ಮಾಡುವುದೇ ಅದಕ್ಕೆ ನಿಜವಾದ ಉಪವಾಸ ಅಂತ ಹೇಳಿ ಹೇಳಲಾಗ್ತದೆ ಅಂತ ಹೇಳಿ. ಮತ್ತೆ ನಾವು ಜಾಗರಣೆ ಆಚರಣೆ ಮಾಡ್ತೀವಿ. ಜಾಗರಣೆ ಅಂತಂದ್ರೆ ಏನ್ ಮಾಡ್ತೀವಿ? ನಿದ್ದೆ ಬರ್ಲಾರ್ದಂಗೆ ಅವತ್ತು ನಾವು ನಮ್ಮನ್ನ ಎಚ್ಚರ ಇಟ್ಕೊಳ್ತೀವಿ. ಆದ್ರೆ ಪರಮಾತ್ಮ ಹೇಳ್ತಾರೆ ಈ 24 ಗಂಟೆಗಳಲ್ಲಿ ಬರುವಂತಹ ಜಾಗರಣೆಯಲ್ಲಿ ಆ ನಿದ್ದೆ ಬರ್ಲಾರ್ದಂತೆ ನಾವು ಮ್ಯಾನೇಜ್ ಮಾಡೋದಲ್ಲ, ನಾವು ಜಾಗೃತ ಇರಬೇಕು. ಯಾವ ರೀತಿ ಜಾಗೃತ ಇರಬೇಕು? ನಿದ್ದೆ ಬರ್ಲಾರ್ದಂಗಲ್ಲ, ಯಾವ ರೀತಿ ಜಾಗೃತ ಇರ್ಬೇಕಂದ್ರೆ ನಮ್ಮಿಂದ ಯಾವುದೇ ರೀತಿಯ ಪಾಪ ಕರ್ಮಗಳು ಆಗಬಾರ್ದು. ನಮ್ಮ ಒಳಗಡೆ ಯಾವುದೇ ರೀತಿಯ ಕಾಮ, ಕ್ರೋಧ, ಲೋಭ, ಮೋಹ, ಅಹಂಕಾರ, ಈರ್ಷೆ, ದ್ವೇಷ, ಹೊಟ್ಟೆ ಕಿಚ್ಚಿಗೆ ಸಂಬಂಧಪಟ್ಟ ನಮ್ಮಿಂದ ಯಾವುದೇ ಕರ್ಮ ಆಗಬಾರ್ದು, ವಿಕರ್ಮ ಆಗಬಾರ್ದು. ಆ ರೀತಿ ನಾವು ಅಟೆನ್ಷನ್ ಇಟ್ಕೊಳ್ಬೇಕು. ನಾವು ಆಕ್ಚುಲಿ ರಾತ್ರಿ ಎಲ್ಲ ಜಾಗರಣೆ ಮಾಡ್ತೀವಿ, ಆದ್ರೆ ಏನು ಕೆಲವೊಮ್ಮೆ ಏನಾಗ್ತದಂದ್ರೆ ಹೊಟ್ಟೆಗೆ ಸರಿಯಾಗಿ ಊಟ ಬಿದ್ದಿಲ್ಲ, ಸರಿಯಾಗಿ ನಿದ್ದೆ ಆಗಿಲ್ಲ ಅಂದ್ರೆ ನಮಗೆ ಕಿರಿಕಿರಿ ಆಗ್ತದೆ, ಶರೀರಕ್ಕೆ ತ್ರಾಸ ಆಗ್ತದೆ. ಶರೀರಕ್ಕೆ ತ್ರಾಸ ಆದ ಕೂಡಲೇ ನೆಕ್ಸ್ಟ್ ನಮಗೆ ಸಮಯಕ್ಕೆ ಸರಿಯಾಗಿ ಊಟ ಸಿಕ್ಕಿಲ್ಲ ಅಂತಂದ್ರೆ ಉಪವಾಸ ಮುಗೀತು, ಜಾಗರಣೆನೂ ಮುಗೀತು. ನಾಳೆ ಬೆಳಿಗ್ಗೆ ಎದ್ದು ಕೂಡಲೇ ನಮಗೆ ಸರಿಯಾಗಿ ಸಮಯಕ್ಕೆ ಸರಿಯಾಗಿ ಟಿಫಿನ್ ಮಾಡಿಕೊಟ್ಟಿಲ್ಲ ಅಥವಾ ನಮ್ಮ ಯಾರಾದ್ರೂ ಕೇಳಿಲ್ಲ ಅಂದ್ರೆ ಇಮಿಡಿಯೇಟ್ಲಿ ನಮಗ ಸಿಟ್ಟು ಬಂದ್ಬಿಡುತ್ತದೆ. ಯಾಕೆ ಅಂತಂದ್ರೆ ನಾವು ಉಪವಾಸ ಮಾಡಿದೀವಿ, ಜಾಗರಣೆ ಮಾಡಿದೀವಿ ಸರಿ, ಆದ್ರೆ ನೆಕ್ಸ್ಟ್ ಡೇ ಏನ್ ಮಾಡಿದ್ವಿ? ನಾವು ಜಾಗೃತ ಇರ್ಲಿಲ್ಲ, ನಿದ್ದೆ ಬಿಟ್ಟು ಜಾಗೃತ ಇದ್ವಿ, ಆದ್ರೆ
ವಿಕಾರಗಳು ನಮ್ಮಲ್ಲಿ ಪ್ರವೇಶ ಆಗಬಾರ್ದು ಅಂತ ನಾವು ಜಾಗೃತ ಇರಲಿಲ್ಲ, ಮತ್ತು ನಾಳೆಯಿಂದ ಅದೇ ತಪ್ಪು, ಅದೇ ನಾವು ಮಿಸ್ಟೇಕ್ಸ್ ಗಳನ್ನ ಮಾಡ್ತಿರ್ತೀವಿ. ಅದಕ್ಕೆ ಪರಮಾತ್ಮ ಏನ್ ಹೇಳ್ತಾರೆ ಅಂತಂದ್ರೆ, ಉಪವಾಸ ಅಂತಂದ್ರೆ ಮನಸ್ಸು ಬುದ್ಧಿಯ ಮೂಲಕನೇ ನನ್ನ ಹತ್ರ ಇದ್ದು ನೀವು ವಿಕಾರಗಳಿಗೆ ವಶ ಆಗಿ ಯಾವುದೇ ಮಿಸ್ಟೇಕ್ ನಮ್ಮಿಂದ ಆಗ್ಲಾರ್ದಂಗೆ ಇತ್ತಂತಂದ್ರೆ, ನಾವು ವರ್ಷಕ್ಕೆ ಒಂದ್ಸತಿ ಶಿವರಾತ್ರಿ ಆಚರಣೆ ಮಾಡೋದಲ್ಲ, ವರ್ಷದ ಪ್ರತಿದಿನವೂ ನಮ್ಗೆ ಈ ರೀತಿ ಇತ್ತು ಅಂತಂದ್ರೆ ವರ್ಷದ ಪ್ರತಿದಿನವೂ ನಮ್ಗೆ ಅದು ಶಿವರಾತ್ರಿ ಆಗ್ತದೆ ಅಂತ ಹೇಳಿ. ಮತ್ತೆ ಭಾರತದಲ್ಲಿ ವಿಶೇಷವಾಗಿ ಶಿವರಾತ್ರಿಯನ್ನ ಆಚರಣೆ ಮಾಡ್ತಾರೆ. ಯಾಕೆ ಭಾರತದಲ್ಲಿ ಆಚರಣೆ ಮಾಡ್ತಾರೆ, ಬೇರೆ ದೇಶಗಳಲ್ಲಿ ಯಾಕೆ ಆಚರಣೆ ಮಾಡೋದಿಲ್ಲ? ಆಕ್ಚುಲಿ ಭಗವಂತ ಇಡೀ ವಿಶ್ವಕ್ಕೆ ಸಂಬಂಧಪಟ್ಟವನು, ಆದ್ರೆ ಭಾರತದಲ್ಲಿ ಭಗವಂತನ ಅವತರಣೆಯಾಗಿದೆ. ಭಗವಂತ ಭಾರತದಲ್ಲಿ ಅವತರಿಸಿ ಅನೇಕ ಕಾರ್ಯಗಳನ್ನ ಮಾಡಿದ್ದಾರೆ. ಹಾಗಾಗಿ ಅವನಿಗೆ ತ್ರಿಲೋಕಿನಾಥ, ತ್ರಿಮೂರ್ತಿಗಳ ರಚಯಿತ ಅಂತ ಹೇಳಲಾಗ್ತದೆ. ಮತ್ತೆ ಭಾರತದಲ್ಲಿ ಬೇರೆ ಬೇರೆ ದೇವಾಲಯಗಳು ಕಡಿಮೆ ಇದ್ದಾವೆ, ಆದ್ರೆ ಶಿವಾಲಯಗಳು ಮಾತ್ರ ಪ್ರತಿ ರಾಜ್ಯದಲ್ಲಿನೂ ಪ್ರತಿ ಜಿಲ್ಲೆಯಲ್ಲಿನೂ ಇದಾವೆ. ಅಂದ್ರೆ ಯಾರು ಹೆಚ್ಚು ಸೇವೆಯನ್ನ ಕೊಟ್ಟಿರ್ತಾರೋ ಅವರನ್ನ ಹೆಚ್ಚು ನಾವು ಪೂಜೆ ಮಾಡ್ತೀವಿ. ಭಗವಂತನಿಗೆ ಬೇರೆ ಬೇರೆ ದೇಶಗಳಲ್ಲಿನೂ ಕೂಡ ಪೂಜೆ ಇದೆ. ಈಗ ನಾವು ಹೇಗೆ ಕೃಷ್ಣನಿಗೆ ಕಾನ್ಹ, ಕನ್ನನ್, ಕೃಷ್ಣ, ಗೋಪಾಲ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರಿತೀವೋ, ಹಾಗೆ ಬೇರೆ ಬೇರೆ ದೇಶಗಳಲ್ಲಿ ಪರಮಾತ್ಮನಿಗೆ ಭಾರತದಲ್ಲಿ ಶಿವ ಅಂತ ಕರೆದ್ರೆ, ಈಜಿಪ್ಟ್ ದೇಶದಲ್ಲಿ ಸೇವಾ ಅಂತ ಕರೀತಾರೆ, ಶಿವಾಜಯ ಅಂತ ಕರೀತಾರೆ, ಮತ್ತೆ ಚಿನ್ಕಿನ್ಸ್ಟಕಿ ಅಂತ ಹೇಳಿ ಬೇರೆ ದೇಶದಲ್ಲಿ ಮತ್ತೆ ಕರೀತಾರೆ. ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಭಗವಂತನ ನಿರಾಕಾರ, ಅವನು ಜ್ಯೋತಿ ಸ್ವರೂಪ ಅಂತ ಹೇಳಿ ಬೇರೆ ಬೇರೆ ದೇಶಗಳಲ್ಲಿ ಭಗವಂತನಿಗೆ ಮಾನ್ಯತೆ ಇದೆ. ಹಾಗಾಗಿ ಈ ಶರೀರದ ಒಳಗಡೆ ಒಂದೇನು ಚೈತನ್ಯ ಜ್ಯೋತಿ ಆತ್ಮ ಇದೆನೋ, ಆ ಆತ್ಮನಿಗೆ ತಂದೆ ಪರಮಾತ್ಮ. ಆ ಪರಮಾತ್ಮನ ಸಮೀಪ ನಮ್ಮ ಬುದ್ಧಿ ಮತ್ತೆ ಮನಸ್ಸು ವಾಸ ಮಾಡುತ್ತದಂತಂದ್ರೆ ಅದು ನಿಜವಾದಂತಹ ಶಿವರಾತ್ರಿಯನ್ನ ನಾವು ಆಚರಣೆ ಮಾಡಿದಂಗಾಗ್ತದೆ. ಶಿವಧ್ಯಾನದ ಬಗ್ಗೆ ತಮ್ಮ ಅನಿಸಿಕೆ, ಧ್ಯಾನವನ್ನ ಮಾಡುವುದರಿಂದ, ಶಿವನ ಧ್ಯಾನ ಮಾಡುವುದರಿಂದ ಮನುಕುಲದಲ್ಲಿ ಯಾವ ರೀತಿ ಒಂದು ವಾತಾವರಣ ಸೃಷ್ಟಿಯಾಗ್ತದೆ ಅನ್ನುವಂಥದ್ದನ್ನ ಶ್ರೋತೃಗಳಿಗೆ ಹೇಳಬೇಕು. ಅಂದ್ರೆ ಈಗ ಪರಮಾತ್ಮ ಹೇಳ್ತಾರೆ, ಆಪ್ ಜೈಸಾ ಸೋಚೋಗೆ ವೈಸಾ ಬನೋಗೆ ಅಂತ ಹೇಳಿ. ಅಂದ್ರೆ ನೀವೇನ್ ವಿಚಾರ ಮಾಡ್ತೀರೋ ಅದೇ ನೀವು ಆಗ್ತೀರಿ ಅಂತ ಹೇಳಿ. ನಾವು ಕೆಲವೊಂದು ಸಿಟ್ಟಿನ ದೃಶ್ಯಗಳನ್ನ, ಅಂದ್ರೆ ಸಿಟ್ಟು ಯಾವಾಗ ಒಮ್ಮೆ ಸಿಟ್ಟು ಮಾಡಿರ್ತೀವಿ, ಅದನ್ನ ನೆನ್ಪು ಮಾಡ್ಕೊಂಡ್ವಿ ಅಂತಂದ್ರೆ ಈಗೂ ನಮಗ್ ಸಿಟ್ಟು ರೈಸ್ ಆಗ್ತದೆ. ಆಮೇಲೆ ಕೆಲವೊಮ್ಮೆ ದುಃಖದ ಕ್ಷಣಗಳನ್ನ ನೆನ್ಪು ಮಾಡ್ಕೊಂಡ್ವಿ ಅಂದ್ರೆ ಈಗೂ ನಮಗೆ ದುಃಖದ ಆ ಒಂದು ಅನುಭವ ಆಗ್ತದೆ. ಖುಷಿಯ ದೃಶ್ಯಗಳನ್ನ, ಘಟನೆಯನ್ನು ನೆನ್ಪು ಮಾಡ್ಕೊಂಡ್ರೆ ಈಗಲೂ ಖುಷಿ. ಕೆಲವೊಮ್ಮೆ ಕೆಲಸ ಮಾಡ್ತಿರ್ತೀವಿ, ಇದ್ದಕ್ಕಿದ್ದಂಗೆ ನಮ್ಮ ಮುಖದಲ್ಲಿ ಸ್ಮೈಲ್ ಬರ್ತದೆ. ಯಾರೋ ಕೇಳ್ತಾರೆ, ಯಾಕ್ರಿ ನೀವು ನಗ್ತಾ ಇದ್ದೀರಲ್ಲ ಅಂತ ಹೇಳಿ. ಏನಿಲ್ಲ, ಹಾಗೆ ಸುಮ್ಮನೆ ಅಂತೂ ನಮ್ಮ ಮುಖದಲ್ಲಿ ಏನೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ನಮ್ಮ ಮನಸ್ಸಿನ ಕನ್ನಡಿ ನಮ್ಮ ಮುಖ. ಹಾಗಾಗಿ ಅಂದ್ರೆ ನಾವು ಏನನ್ನ ನೆನ್ಪು ಮಾಡ್ಕೊಳ್ತೇವೋ ಅದು ನಮ್ಮ ಶರೀರದಲ್ಲಿ ಕೇಂದ್ರೀಕೃತ ಮಾಡ್ಕೊಂಡು ಧ್ಯಾನ ಮಾಡುವಂತ. ಅಂದ್ರೆ ನಾವು ಯಾವ ವಿಷಯವನ್ನ ನಾವು ನೆನ್ಪು ಮಾಡ್ಕೊಳ್ತೇವೋ ಅದು ನಮಗೆ ನಮ್ಮ ಶರೀರದಲ್ಲಾಗ್ಲಿ ಮನಸ್ಸಿನಲ್ಲಿ ಆಗಿ ಬರ್ತದೆ. ಹಾಗಾಗಿ ಭಗವಂತನಿಗೆ ನಾವೇನ್ ಹೇಳ್ತೀವಿ, ಸುಖ ಸಾಗರ, ಶಾಂತಿ ಸಾಗರ, ದಯಾ ಸಾಗರ, ಆನಂದ ಸಾಗರ ಅಂತ ಹೇಳ್ತೀವಿ. ಅಂದ್ರೆ ಅವನನ್ನ ನೆನಪು ಮಾಡಿದಾಗ ನಮ್ಮಲ್ಲಿ ಆ ಅನುಭವ ಬರ್ತದೆ. ಹಾಗಾಗಿ ಅವನನ್ನ ನೆನಪು ಮಾಡ್ಲಿಕ್ಕೆ ನಮ್ಮ ಮನಸ್ಸನ್ನ, ಬುದ್ಧಿಯನ್ನ ಏಕಾಗ್ರ ಮಾಡ್ಬೇಕಂತಂದ್ರೆ ನಾವು ಜ್ಯೋತಿಯನ್ನ ನೆನಪು ಮಾಡ್ಕೊಳ್ಬೇಕಾಗ್ತದೆ. ಈ ದೇಹದ ಒಳಗಡೆ ಒಂದು ಜ್ಯೋತಿ ಏನಿದೆ ಅಲ್ಲಿ ನಮ್ಮ ಮನಸ್ಸನ್ನ ಕೇಂದ್ರೀಕೃತ ಮಾಡ್ಬೇಕಾಗ್ತದೆ. ಗುರುಜಿ ತಮ್ಮ ಕೆಲವೊಂದು ವಿಚಾರದ ಮೂಲಕವಾಗಿ ಶಿವನ ಆರಾಧನೆ ಮಾಡ್ರಿ ಅಥವಾ ಶಿವನಿಗೆ ಅಭಿಷೇಕ ಮಾಡಿ ಮೃತ್ಯುಂಜಯ ಜಪಗಳನ್ನು ಹೇಳ್ತಿರ್ತೀವಿ ತಾವು ಕೆಲವೊಂದು ಶ್ರೋತೃಗಳಿಗೆ. ಈ ಜಪವನ್ನ, ಶಿವ ಜಪವನ್ನ ಮಾಡೋದ್ರಿಂದ ಯಾವ ರೀತಿಯಾಗಿ ಮನುಷ್ಯನಿಗೆ ಒಳಿತಾಗುವಂತಹ ವಿಚಾರ? ಅಂದ್ರೆ ನಮ್ಮ ಇದರಲ್ಲಿ ನಾನಾ ರೀತಿಯ ಕಂಟುಗಳಿರ್ತಾವೆ. ಈ ಕೆಲವೊಬ್ಬರಿಗೊಂದು ಆಪತ್ತಿರುತ್ತೆ. ಆ ಟೈಮಲ್ಲಿ ಹೇಳ್ತೀನಿ ನಾನು, ಯಾಕಂದ್ರೆ ಮೃತ್ಯುಂಜಯ ಜಪ ಮಾಡಿದ್ರೆ ಅದು ಒಂದು ಕಂಟಕ ಪರಿಹಾರ ಆಗತ್ತಂತ. ಮೃತ್ಯುಂಜಯ ಜಪ ಅಂತಂದ್ರೆ ಸಾಮಾನ್ಯ ಅಲ್ಲ. ಮೃತ್ಯುಂಜಯ ಜಪ ಮಾಡೋದು ಶಿವನ್ ಏನಂದ್ರೆ ಈಶ್ವರನ ಯಾರು ಹೆಚ್ಚಿನ ಜ್ಞಾನ ಮಾಡ್ತಾವ ಅವ್ರಿಗೊಂದಿದೆ. ನೋಡಿ ಭಕ್ತ ಕನಕದಾಸ, ಅವು ಸುಮಾರೆಲ್ಲ ಬೇಡ ಕಣ್ಣಪ್ಪ, ಇದರೆಲ್ಲ ಬಂದಿದೆ ಶಿವನ ಆರಾಧನೆ. ನಮ್ಮ ಇದ್ರಲ್ಲಿ ಅಂದ್ರೆ ನಾವು ಕೆಲವರು ಶಿವನ್ ಕಾಶಿಗೆ ಹೋಗ್ತಾರೆ, ಇಲ್ಲಿಂದ ಕಾಶಿ ಪುಣ್ಯ ಅಥವಾ ಕಾಶಿದು ಪುಣ್ಯ ನಮ್ಮ ಕುಂದೂರಲ್ಲೇ ಇದೆ. ಶಂಭೋಲಿಂಗ ಗುಡಿಯಲ್ಲಿ ಕಾಶಿಗೆ ಹೋದಷ್ಟು ಪುಣ್ಯ ಇದೆ. ಅದನ್ನ ಇಲ್ಲಿ ಜನ ಅರ್ಥ ಮಾಡ್ಕೋತಿಲ್ಲ. ಅದನ್ನ ನೀವು ಅರ್ಥ ಮಾಡೋ ನೀವು ಹೇಳ್ಬೇಕು, ಒಂದು ಕಾರ್ಯಕ್ರಮ ಮಾಡಿ ಕಾಶಿ ಅಷ್ಟು ಪುಣ್ಯ. ಯಾಕಂದ್ರೆ ಇದು ಇಲ್ಲಿ ಈಶ್ವರನ ಇದೆಯಲ್ಲ, ಈಶ್ವರನ ಒಂದು ಇದರಲ್ಲಿ ಇದರಲ್ಲಿ ಆತ್ಮಲಿಂಗ ಆಯ್ತಾ. ನಮ್ದು ಏನಕ್ಕೆ ಕಾಶಿಗೆ ಹೋಗ್ತಿರೋ, ಕಾಶಿಯಲ್ಲಿ ಏನಿದೆ ಅದೇ ರೀತಿಯಲ್ಲಿ ಇಲ್ಲಿ ನಮ್ಲಿದೆ. ಇದು ಬಿಟ್ಟರೆ ಇನ್ನೊಂದು ಶಿವಮೊಗ್ಗ ಡಿಸ್ಟಿಕ್ ಅಲ್ಲಿ
ಗುಲ್ಗುಳಿ ಶಂಕರ ಅಂತಿದೆ, ಅದು ಕಾಸಿಯಿಂದ ತೀರ್ಥ ಬರುತ್ತೆ, ಇವತ್ತಿಗೂ ಇರಲಿ ಎನಿ ಟೈಮ್ ನೀರು ಬರುತ್ತೆ. ಅಲ್ಲಿದ್ದು ವಿಶೇಷತೆ ಅಂತಂದ್ರೆ ನಾವು ಏನಾರು ಎನ್ಕೊಂಡು ಬಿಲ್ಪತ್ರ ಬಿಟ್ಟರೆ ಬಿಲ್ಪತ್ರ ಆ ಹೊಂಡದಲ್ಲಿ ಹೋಗಿ ನಮ್ ಕೆಲಸ ಆಗೋದಿದ್ರಷ್ಟೇ ಮೇಲೆ ಬರುತ್ತೆ. ಇದು ಈಶ್ವರನ ಪವಾಡ ಶಂಕರ. ಗುಳ್ಗುಳಿ ಶಂಕರ ಅಂತಂದ್ರೆ ಅದು ಗುಳ್ಳೆ ಬರ್ತಾ ಇರ್ತದೆ, ಅದು ಏನಾರ ನಾವು ಸಂಕಲ್ಪ ಮಾಡ್ಕೊಳಕ್ರೆ ಅದು ಕೆಲಸ ಆಗೋಂಗಿದ್ರೆ ಮೇಲ್ ಬರುತ್ತೆ, ಇಲ್ಲ ಬರುತ್ತೆ. ನೀವು ಬೇರೆ ಕಡೆ ಎಲ್ಲ ಬಿಲ್ಪತ್ರ ಯಾತ್ರೆ ಹೋಗುತ್ತೆ ನೋಡಿ, ಅಲ್ಲಿ ಹೋಗಿ ಆ ಬಿಲ್ಪತ್ರ ಒಳಗೆ ಹೋಗಿ ನಮ್ ಕೆಲಸ ಆಗೋದ್ರ ಮೇಲ್ ಬರುತ್ತೆ. ಯಾಕಂದ್ರೆ ಈ ಜಗತ್ತಲ್ಲಿ ಈಶ್ವರನದೊಂದು ಶಕ್ತಿ ಇದೆ. ಈ ಗಾಳಿ ನೀರು ಇದೆಲ್ಲ ನಮ್ಮ ಪರಮಾತ್ಮನ ಇರೋದು, ಆಯ್ತಾ? ಈ ಪರಮಾತ್ಮನ ಒಂದು ಇದರಿಂದ ನಡೀತಾ ಇದೆ ಉಸಿರು. ನಾವು ಮಾಡ್ಕೊಳ್ತೀವಿ, ನಾವು ಹಲವು ಎಲ್ಲರಿಗೂ ಒಂದೇ ದೇವರು, ನಾವು ಇದು ಮಾಡ್ಕೊಳ್ತೀವಿ. ನಾವೆಲ್ಲ ನಾವು ಮಾನವರೆಲ್ಲ ಒಂದೇ, ಮಂಜು, ಅವನು, ಬಸ್ಸು, ಈಶ್ವರ, ಹಂಗಿಂಗ್ ಹೆಸರು ಇಟ್ಕೊಳ್ತೀವಿ. ನಾವೆಲ್ಲ ಒಂದೇ. ನಮ್ ರಕ್ತ ಕೊಯ್ದು ಹಾಕಿ ನೋಡಿ, ಅವ್ನ್ ಕಪ್ಪು ಅವ್ನ್ ಬಿಳಿ ಬರಲ್ಲ, ಮಾನವದ ಎಲ್ಲರದ್ದು ಒಂದೇ ಬರುತ್ತೆ. ಹಾಗಾಗಿ ಯಾವ ಜಾತಿ ಧರ್ಮ ಬಿಟ್ಟು ಒಂದು ಈಶ್ವರನ ಇದು ಮಾಡ್ಕೊ, ಯಾಕಂದ್ರೆ ನಮ್ಮ ಜಗತ್ತಿಗೆ ಒಡೆಯ ಈಶ್ವರ. ನಮ್ಮ ಕೃಷ್ಣ ಗುರುಜಿಯವರು ಹೇಳುವ ಹಾಗೆ ಇದೇ ಮನುಕುಲಕ್ಕೆ ಪರಮೇಶ್ವರನೇ ಒಬ್ಬನೇ ಒಡೆಯ. ನಾವೆಲ್ಲರೂ ಜಾತಿ ಧರ್ಮ ಪಂಥ ಮೇಲು ಕೀಳು ಅನ್ನೋದು ಬಿಟ್ಟು ನಾವೆಲ್ಲರೂ ಸಹಿತವಾಗಿ ಈಶ್ವರನ ಧ್ಯಾನ ಮಾಡ್ಕೊಂಡು ತಿಳ್ಕೊಂಡು ಗುರುಜಿಯವರು ಆಗ. ಅದೇ ರೀತಿ ನನಗೊಂದು ಸಣ್ಣ ನೆನಪಾಗ್ತದೆ. ಗುರುಗೋವಿಂದ ಭಟ್ರು ಶಿಷ್ಣಾಚಾರ್ಯ ಪದ್ಯವ್ರನ್ನ ಅಲ್ಲಿ ಮುದ್ದು ಮಾಡಿ ಕರ್ಕೊಂಡ್ಬರ್ತಾರ, ಅನೇಕ ಪಾಠಗಳನ್ನ ಹೇಳ್ತಾರ. ಕೆಲವೊಂದು ಮಂದಿ ನಿಲ್ಲಿಸ್ತಾರೆ, ಏನು ಸಾಗರ ಕರ್ಕೊಂಡ್ಬಂದ ಗುರುಗೋವಿಂದ ಭಟ್ರು ಸಾಗರ ಕರ್ಕೊಂಡ್ಬಂದಾರ. ಅದಕ್ಕೆ ಗೋವಿಂದ ಭಟ್ರು ಅಂತ ಹೇಳ್ತಾರ, ಸಾಗರದು ನಡು ಪೂಜೆನಲ್ಲಿ ನುಡಿಲ್ಲ, ಅದು ಸಾಂಬ ಶಿವ, ಸಾಂಬ ಸದಾಶಿವ ಅಂತ ಹೇಳ್ತಾರೆ. ಅಲ್ಲಿ ನಡುವೆತ್ತುವಂತಹದ್ದು ಏನದ ಅಂತಂದ್ರೆ ಅದು ಈಶ್ವರನ ಸ್ವರೂಪವಾದಂತಹದ್ದು ಅಂತ ತಿಳ್ಕೊಂಡು ಹೇಳಿ ಅಲ್ಲಿ ಒಂದು ಶ್ಲೋಕವನ್ನು ರಚನೆ ಮಾಡ್ತಾರ. ಜಾತಿ ಗೋತ್ರಗಳು ನಾನಲ್ಲ, ನಾ ಶಿಶುನಾಳ ಭೀಷಣ ಬಿಡುವುದಿಲ್ಲ. ಎಲ್ಲ ಜಾತಿ ಮತ ಪಂಥ ಎಲ್ಲವೂ ಸಹ ಏನಪ್ಪಾ ಅಂದ್ರೆ ನಾವು ಇದೆಲ್ಲವನ್ನ ಬಿಟ್ಟು ಈಶ್ವರನ ಆರಾಧನೆಯನ್ನು ಮಾಡಬೇಕು, ಪರಮೇಶ್ವರನಿಗೆ ಶರಣ ಹೋಗಬೇಕು, ಪರಮೇಶ್ವರನ ದರ್ಶನವನ್ನು ಮಾಡೋದ್ರಿಂದ ಎಲ್ಲ ಪಾಪಗಳು ಕ್ಷಯ ಆಗ್ತಾ ಅಂತ ಹೇಳ್ತಾರ. ಅದೇ ರೀತಿಯಾಗಿ ನಮ್ಮ ತಾಯಂದಿರು ಸಹ ಇವತ್ತಿನ ದಿವಸ ತಮ್ಮ ಒಂದು ಆಶ್ರಮದಲ್ಲಿ ವಿಶಿಷ್ಟವಾದಂತಹ ಪೂಜೆಯನ್ನು ಮಾಡ್ಯಾರ. ಆ ಪೂಜೆಯ ಬಗ್ಗೆ ಒಂದು 2 ನುಡಿಯನ್ನ ಈ ಒಂದು ವೇದಿಕೆ ಮೂಲಕವಾಗಿ ಶ್ರೋತೃವಾಗಿ ಹಂಚಿಕೊಳ್ಬೇಕು. ಈಗ ಅಣ್ಣನವರು ಹೇಳಿದ್ರು, ಜಗತ್ತಿಗೊಬ್ಬನೇ ಅವನು ಈಶ್ವರ ಅಂತ ಹೇಳಿ, ಸರ್ವ ಧರ್ಮದವರಿಗೂ ಒಬ್ಬನೇ. ಈಗ ನಾವು ಹೇಳ್ತೀವಿ ಆಡೋ ಭಾಷೆಯಲ್ಲಿ ಹಿಂದೂ ಮುಸ್ಲಿಂ ಭಾಯಿ ಭಾಯಿ. ಭಾಯಿ ಭಾಯಿ ಮೀನ್ಸ್ ಸಹೋದರ ಸಹೋದರರು. ಸಹೋದರ ಅಂದ್ರೇನು, ನಾವು ಒಬ್ಬ ತಂದೆಯ ಮಕ್ಕಳು ಅನ್ನೋದ್ರಲ್ಲಿ ಅಂಡರ್ಸ್ಟುಡ್ ಆಗ್ತದೆ ನಮಗೆ. ಮತ್ತೆ ಭಾರತದಲ್ಲಿ ಈ ಶಬ್ದ ಇದೆ ಭ್ರಾತೃತ್ವ ಅಂತ ಹೇಳಿ. ಭ್ರಾತೃತ್ವ ಅರ್ಥಾತ್ ನಾವೆಲ್ಲ ಪರಸ್ಪರ ಸಹೋದರರು. ಹಾಗಾದ್ರೆ ನಾವೆಲ್ಲ ಸಹೋದರರಾದ್ರೆ ನಮಗೆ ತಂದೆ ಈಗ ಇಲ್ಲಿ ಈಶ್ವರ ಆದ. ಹಾಗಾದ್ರೆ ಈಶ್ವರನ ಮಕ್ಕಳು ನಾವೆಲ್ಲ ಅಂತಂದ್ಮೇಲೆ ಈಶ್ವರನ ಗುಣಗಳಿಂದ ನಾವಿಲ್ಲಿ ಬೆಳಿಬೇಕಂತ ಹೇಳಿ. ಅಂದ್ರೆ ತಂದೆ ತಾಯಿಯ ಗುಣ ಮಕ್ಕಳಿಗೆ ಬರ್ತದೆ. ಮಕ್ಕಳು ತಂದೆ ತಾಯಿಯನ್ನು ಪ್ರತ್ಯಕ್ಷ ಪಡಿಸ್ಬೇಕಾದ್ರೆ ಮಕ್ಕಳ ಗುಣಗಳಿಂದ ತಂದೆ ತಾಯಿ ಪ್ರತ್ಯಕ್ಷ ಆಗ್ತಾರೆ. ಏನಾದ್ರು ಹೆಚ್ಚು ಕಡಿಮೆ ಮಾಡಿದ್ರೆ ಇವ್ರ ಪೇರೆಂಟ್ಸ್ ಹಿಂಗೆ ಹೇಳ್ಕೊಟ್ಟಾರ, ಅವ್ರ ಸಂಸ್ಕಾರ ಹೇಗಿದೆ, ಇವ್ರ ಸಂಸ್ಕಾರ ಹೇಗಿದೆ ನೋಡಿ ಅಂತ ಹೇಳ್ತಾರೆ. ಹಾಗಾಗಿ ನಾವು ಪ್ರತಿಯೊಂದು ಧರ್ಮದಲ್ಲಿ ಪ್ರತಿಯೊಂದು ಜಾತಿಯಲ್ಲಿ ದೇವರ ಒಂದು ನೆನಪು ಮಾಡ್ತೀವಿ. ಹಿಂದೂಗಳು ಶಿವ ಈಶ್ವರ ಅಂತ ಹೇಳ್ತಾರೆ, ಕ್ರಿಶ್ಚಿಯನ್ಸ್ ಗಾಡ್ ಈಸ್ ಲೈಟ್ ಅಂತ ಹೇಳ್ತಾರೆ, ಗಾಡ್ ಅಂತ ಹೇಳ್ತಾರೆ. ಆಮೇಲೆ ಮುಸ್ಲಿಮ್ಸ್ ಅಲ್ಲಾ ಅಂತ ಹೇಳ್ತಾರೆ. ಹೀಗೆ ಗುರುನಾನಕರವ್ರು ಹೇಳ್ತಾರೆ, ಸಿಖ್ ಧರ್ಮದವರು ಏಕ ಓಂಕಾರ ನಿರಾಕಾರ, ಜೈನ್ ಧರ್ಮದಲ್ಲಿ ಹೇಳ್ತಾರೆ ಅರಿಹಂತ ಅಂತ ಹೇಳಿ, ಮತ್ತೆ ಬುದ್ಧ ಹೇಳ್ತಾನೆ ದಿವ್ಯ ಜ್ಯೋತಿ ಅಂತ ಹೇಳಿ. ಹಾಗೆ ನಮ್ಮ ಕರ್ನಾಟಕದಲ್ಲಿ ಶರಣರೇನಿದ್ರು ಅವರು ಕೂಡ ಹೇಳ್ತಾರೆ, ಬಸವಣ್ಣನವರು ಕೂಡಲ ಸಂಗಮ ದೇವ ಅಂತ ಹೇಳಿ. ಅಂದ್ರೆ ಇಲ್ಲಿ ಪರಮಾತ್ಮನಿಗೆ ಎಲ್ಲರೂ ಮಾನ್ಯತೆ ಕೊಟ್ಟಿದ್ದಾರೆ. ಆ ಪರಮಾತ್ಮನನ್ನ ನಾವು ಸರಿಯಾಗಿ ಅರ್ಥ ಮಾಡಿಕೊಂಡು ಅವನನ್ನ ನಾವು ನೆನಪು ಮಾಡಿದ್ವಿ ಅಂತಂದ್ರೆ ಪರಮಾತ್ಮ ಹೇಳ್ತಾರೆ, ಈಗ ನಾವು ಬೇರೆ ಬೇರೆ ಅಂಗಡಿಗಳಿಗೆ ಹೋಗ್ತೀವಿ, ಅಲ್ಲಿ ಮಾರ್ಕೆಟಿಗೆ ಹೋಗ್ತೀವಿ, ತರಕಾರಿ ಬೇಕಂದ್ರೆ ತರಕಾರಿ ಅಂಗಡಿಗೆ ಹೋಗ್ತೀವಿ, ಬಟ್ಟೆ ಬೇಕಂದ್ರೆ ಬಟ್ಟೆ ಅಂಗಡಿಗೆ ಹೋಗ್ತೀವಿ. ಆದ್ರೆ ನಮಗ್ ಸುಖ ಬೇಕು, ನಮಗ್ ಶಾಂತಿ ಬೇಕು ಅಂದ್ರೆ ಎಲ್ಲಿ ಹೋಗ್ತೀವಿ ನಾವು? ದೇವಾಲಯಕ್ಕೆ ಹೋಗ್ತೀವಿ. ಯಾಕೆ ಅಂತಂದ್ರೆ ಆ ಸುಖ ಶಾಂತಿ ಕೇವಲ ಭಗವಂತನ ಹತ್ರ ಮಾತ್ರ ಸಿಗುವಂಥದ್ದು. ನಾವು ಆ ಸುಖ ಶಾಂತಿಯನ್ನು ಹುಡುಕ್ತಾ ಬೇರೆ ಬೇರೆ ವಸ್ತುಗಳ ಕಡೆ ಹೋಗ್ತಾ ಇದ್ದೀವಿ. ಬಟ್ ವಸ್ತುಗಳಿಂದ ನಮ್ಗೆ ಅದು ಸಿಗೋದಿಲ್ಲ. ನಾವು ಎಷ್ಟೆಷ್ಟು ಶಿವಧ್ಯಾನ ಮಾಡ್ತೀವೋ ಆ ಶಿವಧ್ಯಾನದಿಂದಲೇ ನಮಗೆ ಸಕಲವು ಪ್ರಾಪ್ತಿ ಆಗ್ತದೆ. ಈಗ ಬೇರೆ ಬೇರೆ ಜಾತಿ ಅಂತೀರಿ, ಒಬ್ಬೊಬ್ರು ಜಾತಿಗೆ ಒಂದೊಂದು ಗಾಳಿ ಕೊಡ್ತಾ ಇಲ್ಲ, ಎಲ್ಲರಿಗೂ ಒಂದೇ ಗಾಳಿ, ಒಂದೇ ನೀರು, ಒಂದೇ ಬಿಸಿಲು. ನಾವು ಮುಸ್ಲಿಮ್ಸು ನಂಗೆ ಬಿಸಿಲು ಕಮ್ಮಿ, ಅಥವಾ ನಾನು ಕ್ರಿಶ್ಚಿಯನ್ಸು ನಂಗೆ ಬಿಸಿಲು ಜಾಸ್ತಿ, ಅಥವಾ ನಾವು ಹಿಂದೂ ನಮ್ ಬಿಸಿಲು, ಎಲ್ಲರಿಗೂ ಒಂದೇ ಸಮನ. ಅಂದ್ರೆ
ನಮ್ಮ ಎಲ್ಲರೂ ಎಲ್ಲ ಅಂದ್ರೆ ಇದ್ರಲ್ಲಿ ಏನು ಅಂದ್ರೆ ನಮ್ಮಲ್ಲಿ ಇದು ಆ ದೇವ್ರು ಈ ದೇವರು ಜಾತಿ ಭೇದ ಬೇಡ. ಯಾಕಂದ್ರೆ ನಾವು ಹಿಂದೂ, ನಾ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸ್ ಅನ್ನೋ ಭೇದ ಭಾವ ನೋಡ್ರಿ. ಯಾಕಂದ್ರೆ ನಮ್ಗೆ ಬರೋ ಗಾಳಿ ಒಂದೇ, ಕುಡಿ ನೀರು ಒಂದೇ, ನಾವು ತಗೊಳ್ಳೋ ಬಿಸಿಲು ಒಂದೇ. ಆ ಜಾತಿಗೆ ತಕ್ಕಾಗಿ ಅದು ಕೊಡಲ್ಲ. ಎಲ್ಲರೂ ಒಂದೇ ತಾಯಿ ಮಕ್ಕಳಂತ ಭಾವನೆ ಮಾಡಿ ನಾವು ಬದುಕೋಣ. ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂಥ ಪ್ರಜಾಪಿತ ಬ್ರಹ್ಮಕುಮಾರಿಯ ಒಂದು ಅಲ್ಲಿ ಇರುವಂತಹ ತಾಯಂದಿರಿಗೂ ಧನ್ಯವಾದಗಳು ಮತ್ತು ನಮ್ಮ ಕೃಷ್ಣ ಗುರುಜಿಯವರಿಗೂ ಸಹ ಧನ್ಯವಾದ ಹೇಳ್ಕೊತಾ ಇವತ್ತಿನ ದಿವಸ ನಮ್ಮನ್ನ ಈ ವೇದಿಕೆಯಲ್ಲಿ ಕರೆದು ಈ ಒಂದು ಶಿವರಾತ್ರಿಯ ವಿಶಿಷ್ಟವಾದಂತಹ ಹಬ್ಬದ ಒಂದು ಯಾವ ರೀತಿ ಆಚರಣೆ ಮಾಡಬೇಕು ಅನ್ನುವಂಥದ್ದನ್ನ ಈ ಚಿರಾಯು ಚಾನಲ್ ಮೂಲಕವಾಗಿ ಎಲ್ಲ ಶ್ರೋತೃಗಳಿಗೆ ಮನಮುಟ್ಟುವ ಹಾಗೆ ಮಾಡಿದಂತಹ ಶಿವಪ್ಪನವರು ಸರ್ ಅವರು ಮತ್ತು ಅವರ ಸಂಘಟನೆಗಳಿಗೆಲ್ಲರಿಗೂ ಸಹ ನಾನು ಇವತ್ತ ಅಭಿನಂದನೆಯನ್ನ ಧನ್ಯವಾದಗಳನ್ನು ಸಲ್ಲಿಸ್ತೇನೆ. ಶುಭಂ ಭವತು.